ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಯೂಟ್ಯೂಬ್ ಚಾನಲ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಎಲ್ಲರೂ ವರ್ಷದ ಶುಭಾಶಯಗಳು. ವಿಡಿಯೋ ಹಾಕೋದು ತುಂಬ ಲೇಟ್ ಆಗ್ಬಿಡ್ತು, ಸಾರಿ. ನಮ್ಮನೆ ಚಿಕನ್ ತರೋದು 2 ತಿಂಗಳಿಂದ ತಂದಿರಲಿಲ್ಲ. ಇವತ್ತು ತಂದರು. ಚಿಕನ್ ಸಾಂಬಾರು ಮಾಡೋಣ ಅಂತ ಎಲ್ಲನೂ ಹದ ಹಾಕೋತಿದ್ದೆ. ಚಾಪ್ಸ್ಗೂ ಸಾಂಬಾರ್ಗೂ, ಮೊಟ್ಟೆ ಕೋಳಿ ಸಾಂಬಾರಿಗೆ. ಇದು ಇನ್ನೊಂದು ಥರ ಚಾಪ್ಸ್ಗೆ ತರ್ತಾರಲ್ಲ ಅದನ್ನು ತಂದಿದ್ದರು. ಸಾಂಬಾರು ಮಾಡೋಣ ಅಂದ್ಬಿಟ್ಟು ಚಾಪ್ಸು ಸಾಂಬಾರು ಮಾಡೋಣ ಅಂತ ಇದು ಮಾಡ್ತಿದ್ದೆ. ಕುಕ್ಕರ್ಗೆ ಎಣ್ಣೆ ಬಿಟ್ಬಿಟ್ಟು, ಇದು ಒಂಥರ ಅವತ್ತು ಅಡುಗೆ ಮಾಡೋಣಾಗ ಸೀದೋಗ್ಬಿಡ್ತು ಅಂದ್ಬಿಟ್ಟು ಆ ಥರ ಆಗ್ಬಿಟ್ಟೈತೆ. ಎಣ್ಣೆ ಹಾಕಿ ಜೀವನ ಎಷ್ಟು ಬೇಗ ಕಳೆದೋಯ್ತದೆ ಅನ್ನೋದೇ ಗೊತ್ತಾಗೋದಿಲ್ಲ. ಈ ವರ್ಷದಲ್ಲಿ ಹೋದ ವರ್ಷ ಇದ್ದವರು ಈ ವರ್ಷ ಇಲ್ಲ. ಮನುಷ್ಯನ ಜೀವನ ನೀರು ಮೇಲೆ ಗುಳ್ಳೆ ಥರ. ಇವತ್ತಿದ್ದವರು ನಾಳೆಗಿರ್ತಾರೋ ಅನ್ನೋ ಗ್ಯಾರಂಟಿನೇ ಇರೋದಿಲ್ಲ. ಮನುಷ್ಯನ ಜೀವನಕ್ಕೆ ಗ್ಯಾರಂಟಿನೇ ಕೊಡೋಕ್ಕಾಗೋದಿಲ್ಲ. ಹೋದ ವರ್ಷ ಇದ್ದವರು ಈ ವರ್ಷ ಇಲ್ವಲ್ಲ ಅಂತ ಹೊಸಿ ಬೇಜಾರಾಗ್ತಿಲ್ಲ. ಅವರ ಮುಂದಾಗಿ ಹೋಗೋರೆ, ನಾವು ಹಿಂದಾಗಿ ಹೋಗ್ತೀವಿ ಅಷ್ಟೇ. ಮನುಷ್ಯನ ಜೀವನ ನೀರು ಮೇಲೆ ಗುಳ್ಳೆ ಥರ. ಇರೋ ಗಂಟ ಚೆನ್ನಾಗಿರಬೇಕು ಅಂತ ಕೇಳ್ಕೊತೀನಿ. ನಮ್ಮ ಎಲ್ಲ ಒಗ್ಗರಣೆ ಮಾಡ್ಕೊತಾಯಿದ್ದೆ. ಚಾಪ್ಸು ಚೆನ್ನಾಗಿ ಬೇಯಿಸಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ಚಾಪ್ಸ್ಗೆ ಹಾಕ್ಕೊಂಡೆ. ಈ ಥರ ಮಾಡಿದ್ರೆ ನಮ್ಮ ಹುಡುಗಂಗೆ ಇದು ಇಷ್ಟ. ಅವನು ಯಾವಾಗಲೂ ಈ ಥರ ಇಷ್ಟಪಡ್ತಾನೆ. ಚಾಪ್ಸು ಗಸಿ ಥರ ಇರಬೇಕು ಅವನಿಗೆ. ಇಡ್ಲಿ ಒರ್ಚಿಲ್ಗೆ ಮಾಡಿದ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ. ಸಾಂಬಾರೆಲ್ಲ ಅಷ್ಟು ಇಷ್ಟಪಡೋದಿಲ್ಲ. ಹಿರಿ ಹುಡುಗ ಇಷ್ಟಪಡ್ತಾನೆ. ಪ್ಲೀಸ್ ಕಮೆಂಟ್ ಹಾಕಿ, ಲೈಕ್ ಮಾಡಿ. ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ ಪ್ಲೀಸ್ ಅಂತ ಕೇಳ್ಕೊತೀನಿ. ಎಲ್ಲನೂ ಮಿಕ್ಸ್ ಮಾಡಿದಾಯಿತು. 2 ವಿಷಲ್ ಕೂಗಿಸು ಸಾಕು, ಬೇಗ ಬೆಂದೋಯ್ತದೆ. ನನಗೆ ಕಬಾಬು ಇವೆಲ್ಲ ಮಾಡಬೇಕಾ ಅಷ್ಟೇನು ಬರೋದಿಲ್ಲ. ಈಗ ಎಲ್ಲ ತೊಳೆದು ನೀರು ಹುಯ್ತಾಯಿದ್ದೀನಿ. 2 ವಿಷಲ್ ಕೂಗಿಸಿದ್ರೆ ತುಂಬ ಚೆನ್ನಾಗಿ ಬೇಯ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿ ಬೇಯ್ತದೆ. ಕುಕ್ಕರ್ಗೆ ಹಾಕಿದ್ರೆ ಸಾಂಬಾರು ಮಾಡ್ತಾಯಿದ್ದೀನಿ ಈ ಕಡೆ. ಇದು ಮೊಟ್ಟೆ ಕೋಳಿ ಅಲ್ವಾ, ಚೆನ್ನಾಗಿ ಬೇಯಬೇಕು. 2-3 ವಿಷಲನ್ನು ಕೂಗಿಸ್ಬೇಕು. ಕೂಗಿಸಿದ್ರೆ 2 ವಿಷಲ್ ಕೂಗಿಸಿದ್ರೆ ಸಾಕು. ಸಾಂಬಾರಿಗೆ ಈ ಥರ ಹದ ಹಾಕ್ಕೊಂಡಿದ್ದೀನಿ. ಚಾಪ್ಸ್ಗೆ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಹಣ್ಣು, ಕಾಯಿ ತುರಿ, ಶುಂಠಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಾಗಿ ನೋಡ್ಕೊಂಡು ಹಾಕಬೇಕು. ನಾನು ಖಾರ ಪುಡಿನ ಅಚ್ಚ ಖಾರ ಪುಡಿ 3 ಸ್ಪೂನು, ಬೇಳೆ ಸಾರು ಪುಡಿ 2 ಸ್ಪೂನ್ ಹಾಕ್ಕೊಂಡ್ರೆ ಈ ಥರ ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತೀನಿ. ಮಟನ್ ಸಾರು, ಚಿಕನ್ ಸಾರು ಮಾಡಿದಾಗ ಈ ಥರ ಹಾಕ್ಕೊಳ್ಳೋಕ್ಕೆ. ಇದು ಬೆರಕೆ ಕಾಳು ಪುಡಿ ಅದನ್ನೂ ಇಟ್ಕೊಂಡಿದ್ದೀನಿ. ಇದು ಈ ಕಡೆ ಈ ಥರನೇ ಸಪ್ರೇಟಾಗಿ ಸಾಂಬಾರು ಬೇರೆ ಈ ಥರ ತೆಗೆದಿರಿಸ್ಕೊತೀನಿ. ಯಾವಾಗಲೂ ಈ ಥರನೇ ಮಾಡೋದು ನಾವು. ಒಬ್ಬೊಬ್ರ ಕಡೆ ಒಂದೊಂದು ಥರ ಮಾಡ್ತಾರೆ. ನಾನು ಯಾವಾಗಲೂ ಈ ಥರನೇ ಮಾಡೋದು. ಇದೊಂದು 2 ಸ್ಪೂನ್ ಹಾಕಿದ್ರೆ ಸಾಂಬಾರು ಪುಡಿ ಇದು ಸಾಂಬಾರು ಪುಡಿ ಹಾಕೋದಿಲ್ಲ. ಅದೆರಡು ಮಿಕ್ಸ್ ಮಾಡಿ ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರಿ ಸ್ಟ್ರಾಂಗಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಸ್ಟ್ರಾಂಗಾಗಿರಬೇಕು ಅವ್ರಿಗೆ, ಇಲ್ಲಾಂದರೆ ಬೊಗ್ಳ ಬೈತಾರೆ. ಎಣ್ಣೆ ಹಾಕ್ತಾಯಿದ್ದೀನಿ. ಈ ಕಡೆಗೆ ಚಾಪ್ಸ್ಗೆ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಆಗಲೇ ತೋರಿಸಿದ್ನಲ್ಲ, ಅದು ಸ್ಲಿಪ್ ಆಗ್ಬಿಟ್ಟೈತೆ. ಈ ಥರ ಒಗ್ಗರಣೆ ಮಾಡ್ಕೊಂಡಿದ್ದೆ. ಮಿಸ್ ಆಗೋ ಥರ ಬಂದ್ಬಿಟ್ಟೈತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ.
ಇಟ್ಕೊಂಡಿದ್ದೆ. ಒಗ್ಗರಣೆ ಹಾಕ್ತಾಯಿದ್ದೀನಿ. 2-3 ಸರಿ ತೊಳಿಬೇಕು. ತೊಳೆದ್ಬಿಟ್ಟು ಎಲ್ಲನೂ ಸಿಂಕಲ್ಲೆಲ್ಲ ತೊಳ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಒಂದು 2-3 ವಿಷಲ್ ಒಂದೇ ವಿಷಲ್ ಕೂಗಿಸಿದ್ರೆ ಚೆನ್ನಾಗಿ ಬೆಂದೋಯ್ತದೆ. ಇದಕ್ಕೆ ಇಡ್ಲಿ ಇಲ್ಲಾಂದರೆ ಒಚ್ಚಿಗೆ ಮಾಡ್ಕೊಂಡಿದ್ರೆ ತುಂಬ ಇಷ್ಟಪಡ್ತಾರೆ ನಮ್ಮ ಹುಡುಗರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕು, ಬೇಗ ಬೆಂದೋಯ್ತದೆ. ಮನೆಯೆಲ್ಲನೂ ಕ್ಲೀನ್ ಮಾಡಿ ತುಂಬ ಕಸ ಅಡುಗೆ ಮನೆ ಎಲ್ಲ ಮಿಸ್ಸಿಯಾಗಿ ಕಾಣಿಸ್ತಿತ್ತು. ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಈ ಕಡೆ 2 ಕಡೆ ಒಲೆಯಲ್ಲೂ ಬೇಯ್ತಾಯಿತ್ತು. ನಾನು ಯಾವಾಗಲೂ ಈ ಇಡ್ಲಿ ತಪ್ಪಲೆ ಮಾಡ್ತೀನಿ. ನನಗೆ ಸಾಂಬಾರು ಮೊಟ್ಟೆ ಸಾಂಬಾರು ಕುಡಿಯೋ ಆಸೆ. ನನಗೆ ನೀರು ಹಾಕ್ಕೊಂಡಾಗ ಈ ಥರ ನಮ್ಮಮ್ಮ ತಳ್ಳುಳ್ಳಿ ಸಾಂಬಾರು ಈ ಥರ ಕೊಡ್ತಾಯಿದ್ರು. ಆಗಲಿಂದ ಅಭ್ಯಾಸ ಆಗ್ಬಿಟ್ಟು ಅದೇ ಥರ ಕುಡಿಯೋ ಆಸೆ ನನಗೆ. ಈ ಥರ ತುಪ್ಪ ಹಾಕ್ಕೊಂಡು ಕುಡಿಯೋ ಅಭ್ಯಾಸ ಆಗ್ಬಿಟ್ಟದೆ. ನಾನು ಬಟ್ಲಿಗೆ ಹಾಕ್ಕೊಂಡು ಈ ಥರ ಕುಡಿಯೋಕ್ಕೆ ಇಷ್ಟಪಡ್ತೀನಿ. ಈ ಕಡೆ ಮೊಟ್ಟೆ ಸಾಂಬಾರು ಕಾಯಿ ನೀರೆಲ್ಲ ಊದ್ಮೇಲೆ ಈ ಥರ ಮೊಟ್ಟೆ ಹಾಕ್ತಾಯಿದ್ದೀನಿ. ನಮ್ಮ ಹುಡುಗರು ಚಿಕನ್ ತಿನ್ನಲ್ಲ ಜಾಸ್ತಿ. ಅದಕ್ಕೆ ಅವ್ರಿಗೆ ಮೊಟ್ಟೆ ಅಂತ ಬೇಯಿಸ್ಕೊಟ್ರೆ ತಿಂತಾರೆ ಅಂತ ಈ ಥರ ಹಾಕ್ತಾಯಿದ್ದೀನಿ. ಸಾಂಬಾರಲ್ಲಿ ಬೇಗ ಬೆಂದೋಯ್ತದೆ. ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು. ಇದು ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ನಂಗೆ ಆಗ ಅಷ್ಟು ಬರ್ತಿದ್ದಿಲ್ಲ, ಈಗ ಕಲಿತ್ಕೊಂಡಿದ್ದೀನಿ. ಕೊತ್ತಂಬರಿ ಬೇಯಬೇಕು. ಚೆನ್ನಾಗಿ ಬೆಂದಮೇಲೆ ತಿರ್ಕೊಂಡ್ರೆ ಮುದ್ದೆ ಚೆನ್ನಾಗಿ ರೆಡಿ ಆಯ್ತದೆ. ಆಗ ಇಷ್ಟು ಚೆನ್ನಾಗಿ ಮುದ್ದೆ ಮಾಡೋಕ್ಕೆ ನನಗೆ ಬರ್ತಾನೇ ಇದ್ದಿಲ್ಲ. ಮಾಡಿ ಕಲಿತ್ಕೊಂಡೆ. ಈಗ ಚೆನ್ನಾಗಿ ಮಾಡ್ತೀನಿ ಮುದ್ದೆನ. ಈ ಥರ ಬೆಂದಮೇಲೆ ಈ ಥರ ಹೊಗೆ ಥರ ಬರ್ತಾಯಿತ್ತಲ್ಲ, ಆಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೋಳಿ ಸಾರಿಗೆ ಮುದ್ದೆ ರುಚಿಯಾಗಿರುತ್ತೆ. ನೀವು ಒಂದು ದಫಾ ಈ ಥರ ಟ್ರೈ ಮಾಡಿ. ಎಲ್ಲರೂ ಇದೇ ಥರ ಮಾಡ್ತಾರೆ, ಅದು ಹೇಳಿದ್ದು ಅಷ್ಟೇ ನಾನು. ಈ ಕಡೆ ಚಾಪ್ಸ್ ಎಲ್ಲ ಬೆಂದೈತೆ. ಈ ಥರ ಬೆಂದಾಗ ಈ ಥರ ಆಗಿತ್ತು ಕೋಳಿ ಸಾಂಬಾರು ಮುದ್ದೆ. ಈ ಥರ ಮಾಡಿಕೊಟ್ರೆ ನಮಗೆ ಕೂತ್ಕೊಂಡು ಉಣ್ಣೋಣ ಅನಿಸುತ್ತೆ. ಏನು ಮಾಡೋದು, ನಾವೇ ಮಾಡಿಕೊಂಡು ನಾವೇ ಉಣ್ಣಬೇಕು. ಸ್ವಲ್ಪನಾರು ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಹೊಸಬರು ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು.